ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆಕೋಳಿಯಿಂದ ಸಾಂಬಾರು ಮಾಡಿರೋವಂಥ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಸಾಂಬಾರು ಮಾಡಲಿಕ್ಕೆ ನಾನು 1.25 kg ಚಿಕನ್ ತೊಗೊಂಡಿದ್ದೀನಿ. ಅದರಲ್ಲಿ ಬಂದಿರುವಂಥ ಮೊಟ್ಟೆ ಸ್ವಲ್ಪ ಇದೆ. ತುಂಬ ದೊಡ್ಡದಾಗಿ ನಾವೇನಾದರೂ 1.5-2 kg ತೊಗೊಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಮೊಟ್ಟೆ, ಬೇಬಿ ಮೊಟ್ಟೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮಸಾಲೆಗೆ ನಾನಿಲ್ಲಿ ತೊಗೊಂಡಿರುವಂಥ ಪದಾರ್ಥಗಳು: ಕಾಯಿ ತೊಗೊಂಡಿದ್ದೀನಿ. ಕಾಯಿ ತುರಿನ ಇದರಲ್ಲಿ ಅರ್ಧ ಬೌಲಷ್ಟು ಕಾಯಿ ಇದೆ. 2 ಚಮಚದಷ್ಟು ಹುರ್ಗಡ್ಲೆ ಇದೆ. ಇದು ಒಗ್ಗರಣೆಗೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅಂದರೆ ಒಂದು ಚಿಕ್ಕ ಸೈಜದ್ದು ಒಂದು ಅರ್ಧ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಧನಿಯಾ ಪುಡಿ, ಇದು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿ 4 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇರೋದು ಮಸಾಲೆ ರುಬ್ಬೋಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಸೈಜಿಂದು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಇದ್ದರೆ ಅರ್ಧ ಟೊಮೊಟೊ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಮಗೇನಾದರೂ ಟೊಮೊಟೊ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ, ಇಲ್ಲಿ 7-8 ಪೀಸು ಸಣ್ಣ ಸಣ್ಣ ಪೀಸ್ 7-8 ಪೀಸ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ. ಲವಂಗ, ಚಕ್ಕೆ, ಒಂದು 10 ಕಾಳು ಮೆಣಸು, ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು. ಈಗ ಮೊದಲಿಗೆ ನಾವು ಚಿಕನ್ನ ಹುರ್ಕೋಬೇಕು ಚೆನ್ನಾಗಿ. ಹಾಗಾಗಿ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದು ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಸಣ್ಣದಾಗಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಉದ್ದುದಕ್ಕೆ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಿದ್ದೀನಿ. ಅದು ಕಂದು ಬಣ್ಣ ಬಂದ ಮೇಲೆ ಅದಕ್ಕೆ ನಾನು ತೊಗೊಂಡಿರುವಂಥ ಚಿಕನ್ ಹಾಕ್ತಿದ್ದೀನಿ. ಈ ಚಿಕನ್ ಹಾಕ್ತಾಯಿದ್ದೀವಿ ಅಷ್ಟೇ. ನಾನು ಮೊದಲೇ ಹೇಳಿದ್ನಲ್ಲ ಬೇಬಿ ಮೊಟ್ಟೆ ಅಂತ, ತುಂಬ ಸಣ್ಣ ಮೊಟ್ಟೆ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕಬಾರ್ದು. ಹಾಕಿದ್ರೆ ಅದು ಒಡೆದೋಗ್ಬಿಡ್ತದೆ. ಬರೀ ಚಿಕನ್ ಮಾತ್ರ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಹಾಕ್ತಿದ್ದೀನಿ. ಯಾಕಂದರೆ ಅದು ಸ್ಮೆಲ್ಲು, ಅರಿಶಿನ ಹಾಕೋದ್ರಿಂದ ಚಿಕನ್ದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗುತ್ತೆ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಹೇಗೆ ನಾವು ಎಣ್ಣೆಯೆಲ್ಲ ಚೆನ್ನಾಗಿ ಉರಿಬೇಕು, ಅದು ನೀರೆಲ್ಲ ಹಿಂಗಬೇಕು, ಆ ರೀತಿ ಉರಿಬೇಕು. ಈಗ ಅದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡೋಣ. ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೂ ಕೂಡ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ ನಾನಿಲ್ಲಿ ತೊಗೊಂಡಿರುವಂಥ ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಶುಂಠಿ ಹಾಗೆ ಈರುಳ್ಳಿ, ಇದನ್ನಂದರೆ ತುಂಬ ಡೀಪ್ ಫ್ರೈ ಮಾಡಬಾರ್ದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಾತ್ರ ಅದನ್ನು ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಈ ರೀತಿ ಉರಿಯೋದು ಬೇಡ ಅಂತ ಹೇಳಿದ್ರೆ ಹಾಗೆ ಕೂಡ ಡೈರೆಕ್ಟಾಗಿ ನಾವು ಮಸಾಲೆನ ರುಬ್ಕೋಬೋದು. ಇಲ್ಲಿ ನಾನು ಎಲ್ಲನೂ ಉರಿಯಲ್ಲ, ಬರೀ ಈರುಳ್ಳಿ, ನಾನೇನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿರುವಂಥ ಮಸಾಲೆ ಐಟಮ್ ಇತ್ತಲ್ಲ, ಶುಂಠಿ, ಈರುಳ್ಳಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಇದನ್ನು ಮಾತ್ರ ಸ್ವಲ್ಪ ಲೈಟಾಗಿ ನಾನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋದು, ತುಂಬ ಡೀಪ್ ಫ್ರೈ ಮಾಡಲ್ಲ. ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂತ ಹೇಳುವಾಗ ಸೊಪ್ಪು ಮತ್ತು ಟೊಮೊಟೊ ಹಾಕಬೇಕು. ಸೊಪ್ಪು ಹಾಕ್ಬಿಟ್ರೆ ಅದು ಫುಲ್ ಎಲ್ಲ ಬೇಗ ಬೆಂದ್ಕೊಂಡ್ಬಿಡುತ್ತೆ ಬಿಸಿಗೆ. ಹಾಗಾಗಿ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ನಾವು ಈ ರೀತಿ ಹಾಕಿ ಜಸ್ಟ್ ಹಾಗೆ ಒಂದು ಮಿಕ್ಸ್ ಕೊಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು. ಅಷ್ಟಕ್ಕೂ ಕೂಡ ಸೊಪ್ಪು ಸ್ವಲ್ಪ ಬಾಡಿಬಿಡುತ್ತೆ. ಈ ಥರ ರೆಡಿ ಮಾಡಿಕೊಂಡು ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೇಕು. ಹಾಗಾಗಿ ಒಂದು ಜಾರ್ ತೊಗೊಂಡು ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಮಾತ್ರ ಹಾಕಿ ಫಸ್ಟಿಗೆ ರುಬ್ಕೊಳ್ತಿದ್ದೀನಿ. ಇಲ್ಲಿ ನಾನು ತೋರಿಸಿರುವಂಥ ಸಾಮಗ್ರಿಗಳನ್ನು ಹಾಕಿದ್ರೆ 7-8 ಜನ ಊಟ ಮಾಡುವಷ್ಟು ಒಂದು ಟೈಮಿಗೆ ಸಾಂಬಾರು ರೆಡಿಯಾಗುತ್ತೆ. ಇಲ್ಲ ನಮಗೆ ಸಾಂಬಾರು ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿದ್ರೆ ನಾನು ಏನು ತೋರಿಸಿದ್ದೀನಿ ಆ ಕ್ವಾಂಟಿಟಿಯಲ್ಲಿ ಎಲ್ಲ ಡಬಲ್ ಹಾಕ್ಕೊಂಡ್ರೆ ಮತ್ತು ನಮಗೆ ಸಾಂಬಾರು ಜಾಸ್ತಿ ಆಗುತ್ತೆ. ನಾನಿಲ್ಲಿ ಜಸ್ಟು 1.25 kg ಚಿಕನ್ ಇರೋದರಿಂದ ನಾನು ಸಾಂಬಾರು ಸ್ವಲ್ಪ ಮಾಡ್ಕೊಳ್ತಿದ್ದೀನಿ. ಸಾಂಬಾರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಸಾಲ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಮಸಾಲೆ ಕಡಿಮೆ ಇದ್ದು ನೀರು ಜಾಸ್ತಿ ಹಾಕಿದ್ರೆ ಸಾಂಬಾರು ತುಂಬ ತೆಳ್ಳಗಾಗೋದ್ರಿಂದ ಟೇಸ್ಟ್ ಇರಲ್ಲ. ಹಾಗಾಗಿ ನೋಡಿಕೊಂಡು ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ನೋಡ್ಕೋಬೇಕು. ಇದನ್ನು ಇವಾಗ ತುಂಬ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತರ್ತರಿಯಾಗಿರಬಾರ್ದು, ತುಂಬ ಅಂದರೆ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ರುಬ್ಬಿದ್ದೀನಿ. ಇದನ್ನು ನಾನು ರುಬ್ಬಿರುವಂಥ ಮಸಾಲೆಯನ್ನು ನಾನು ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಅದೆಲ್ಲನೂ ಆ ಪಾತ್ರೆಗೆ ಹಾಕಾದ್ಮೇಲೆ ನಾವು ನೆಕ್ಸ್ಟ್ ಇಟ್ಟಿದ್ವಲ್ಲ ಕಾಯಿ ಮತ್ತು ಉರಿಗಡಲೆ ಹುಡಿ, ಇದನ್ನು ಕೂಡ ನಾನು ರುಬ್ಕೋಬೇಕು. ಹಾಗಾಗಿ ಅದೇ ಮಿಕ್ಸಿ ಜಾರಲ್ಲಿ ನಾನು ತೊಗೊಂಡಿರುವಂಥ ಹುಡಿ, ಕಾಯಿ ಅರ್ಧ ಕಪ್ ಅಷ್ಟೇ ಕಾಯಿ ತೊಗೊಂಡಿದ್ದೀನಿ. ಬೇಕು ನಮಗೆ ಕ್ವಾಂಟಿಟಿ ಜಾಸ್ತಿ ಸಾರು ಬೇಕಾದಾಗ ಕಾಯಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ತುಂಬ ಕಾಯಿ ಆದರೆ ಟೇಸ್ಟ್ ಹೋಗ್ಬಿಡುತ್ತೆ. ಈಗ ಹಾಗೆ ಹುಡಿ ಹಾಕಿದ್ದೀನಿ.
ಹುರ್ಗಡ್ಲೆ, ಇದು ಮೂರನ್ನು ತುಂಬ ಚೆನ್ನಾಗಿ ಇದನ್ನು ಕೂಡ ನಾವು ಅದನ್ನು ಹೇಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಸಾಲೆ ರೆಡಿಯಾಗಿದೆ, ಎರಡೂ ಥರ ಮಸಾಲೆ. ಇಲ್ಲ ನಾವೆಲ್ಲ ಒಟ್ಟಿಗೆ ಹಾಕಿ ರುಬ್ಕೊಳ್ತೀವಿ ಅಂತಂದ್ರೂ ಓಕೆ, ಎರಡು ಕೂಡ ಒಟ್ಟಿಗೆ ನಾವು ಹಾಕ್ಕೊಂಡು ರುಬ್ಕೋಬೋದು. ಈಗ ನಾವಾಗಲೇ ಉರಿಕಿಟ್ಟಿರುವಂಥ ಮಾಂಸ ನೋಡೋಣ ಅದೇನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಈ ನೀರೆಲ್ಲ ಸುಂಡಿದೆ. ನಾವು ಅಲ್ಲಿ ತನಕನೂ ಚೆನ್ನಾಗಿ ನಾವು ಹುರ್ಕೊಂಡು ಆಮೇಲೆ ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ. ಇದು ಹಸಿ ವಾಸನೆ ಕೂಡ ಹೋಗಿರುತ್ತೆ. ನೀರೆಲ್ಲ ಫುಲ್ಲು ಸುಣ್ಣಬೇಕು. ನೀರಿತ್ತು ಅಂತ ಹೇಳಿದ್ರೆ ಸಾರು ಎಲ್ಲ ಯಾವ ರೀತಿ ಅಂತ ಹೇಳೋದು, ಅಂಟು ಸಾರು ಥರ ಆಗಿಬಿಡುತ್ತೆ. ಈಗ ಇದಕ್ಕೆ ಮಸಾಲೆ ನಾನೇನು ರುಬ್ಕೊಂಡಿದ್ದೀನಲ್ಲ ಆ ಮಸಾಲೆ ಹಾಕ್ತಿದ್ದೀನಿ. ನಾವು ಈ ಚಿಕನ್ ಮೊಟ್ಟೆ ಕೋಳಿ ಅಂತಲೇ ಅಲ್ಲ, ನಾರ್ಮಲ್ ಕೋಳಿ ತೊಗೊಂಡ್ರೂ ಕೂಡ ಅದು ಹಸಿ ವಾಸನೆ ಮತ್ತು ನೀರೆಲ್ಲ ಬಿಟ್ಕೊಳ್ಳುತ್ತಲ್ಲ, ಆ ನೀರೆಲ್ಲ ಸುಂಡಿ ಹೋಗೋ ತನಕ ನಾವು ಮಸಾಲೆನ ಹಾಕಬಾರ್ದು. ಹಾಗೆ ಅದನ್ನು ಚೆನ್ನಾಗಿ ನಾವು ಯಾವುದೇ ನೀರನ್ನ ಹಾಕ್ತೇನೆ ಫ್ರೈ ಮಾಡಬೇಕು. ಅದರಲ್ಲಿರೋ ನೀರೇ ಬಿಟ್ಕೊಂಡಿರುತ್ತೆ. ಅದೆಲ್ಲ ಸುಂಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆಯನ್ನು ಈ ಮಾಂಸಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಸಾಲೆ ಹಾಕಿ ನಂತರ ನಾನು ತಿರುಗಿಸ್ತಿದ್ದೀನಿ. ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಕು. ನಾನು ಮಸಾಲೆ ರುಬ್ಬಿದಂಥ ಮಿಕ್ಸಿ ಜಾರ್ ಇತ್ತಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಇದಕ್ಕೆ ಈಗ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಾದ ನಂತರ ನಾವು ಎಷ್ಟು ಬೇಕು ನೀರನ್ನು ನಾವು ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ. ಮಸಾಲೆ ಆ್ಯಡ್ ಆದ ನಂತರ ನಾನು ಇದಕ್ಕೆ 2 ಲೋಟ ಆಗುವಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಮೊದಲೇ ನಾನು ಎತ್ತಿಟ್ಕೊಂಡಿದ್ದಂಥ ಸಣ್ಣ ಸಣ್ಣ ಮೊಟ್ಟೆ ಏನಿತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ನಾನು ತೊಗೊಂಡಿರುವಂಥ ಚಿಕನಲ್ಲಿ. ಅದು ಸ್ವಲ್ಪ ಅದೇ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಜಾಸ್ತಿ KG ವೆಯ್ಟ್ ಇರುವಂಥ ಚಿಕನ್ನ ನಾವು ತೊಗೊಂಡಾಗ ಅದರಲ್ಲಿ ಮತ್ತೆ ಇನ್ನೂ ತುಂಬ ಜಾಸ್ತಿ ಮೊಟ್ಟೆಗಳು ಬರುತ್ತೆ. ಈ ರೀತಿ ಎಕ್ಸ್ಟ್ರಾ ಮೊಟ್ಟೆ ಇರುತ್ತೆ. ನಂತರ ಕೊನೆಯದಾಗಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಮಾಂಸನ ಮೊದಲೇ ಹುರ್ಕೋಬೇಕಾದ್ರೇ ನಾನು 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೆ. ಆನಂತರ ಈಗ ನಾನು ಮಸಾಲೆ ಖಾರ ಎಲ್ಲ ಹಾಕಿದ್ದೀನಲ್ಲ, ಹಾಗಾಗಿ ಮತ್ತೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ. ಇದನ್ನು ನಾವು ಕಡಿಮೆ ಅಂದ್ರೂ 4 ವಿಷಲ್ ಆಗೋ ತನಕ ಕೂಗಿಸ್ಬೇಕು. ಇಲ್ಲಿ ನಾನು 4 ಕೂಗಾಗೋಷ್ಟು ಕೂಗಿಸಿದ್ದೀನಿ. ಅಕಸ್ಮಾತ್ 4 ಕೂಗಿಗೂ ಕೂಡ ಬೆಂದಿಲ್ಲ ಅಂದರೆ ಮತ್ತೊಮ್ಮೆ 1 ವಿಷಲ್ ನಾವು ಕೂಗಿಸ್ಕೊಂಡ್ರೂ ಏನಾಗಲ್ಲ, ಕೂಗಿಸ್ಕೊಳ್ಳಿ. ಈಗ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಅಂದರೆ ಮಟನ್ ಸಾರಿಗಿಂತ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು. ಈಗ ಇದನ್ನು ಬಿಸಿ ಬಿಸಿಯಾದಂಥ ಮುದ್ದೆ ರೈಸ್ ಜೊತೆ ತಿಂತಾಯಿದ್ರೆ ತುಂಬ ಸೂಪರಾಗಿರುತ್ತೆ. ಸಾಂಬಾರು ರಾತ್ರಿ ಮಾಡಿ ಬೆಳಿಗ್ಗೆಗೆ ನಾವು ಇಡ್ಲಿ ಅಥವಾ ರೊಟ್ಟಿ ಜೊತೆ ತಿಂದ್ರಂತೂ ಇನ್ನೂ ಟೇಸ್ಟಾಗಿ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.